ದೇಶದ ಹಿತದೃಷ್ಟಿಯಿಂದ ಮತ್ತು ವಿಶ್ವದಲ್ಲಿ ಭಾರತವನ್ನು ಬಲಿಷ್ಠ ರಾಷ್ಟ್ರವನ್ನಾಗಿಸುವ ಉದ್ದೇಶದಿಂದ ಬಿಜೆಪಿಗೆ ಮತ ನೀಡಬೇಕೆಂದು ಬಿಜೆಪಿ ಅಭ್ಯರ್ಥಿ ಹಾಗೂ ಹಾಲಿ ಸಂಸದ ಬಿವೈ ರಾಘವೇಂದ್ರ ಮನವಿ ಮಾಡಿದರು. ಶಿವಮೊಗ್ಗ ನಗರದ ಬಾಪೂಜಿನಗರ, ಹೊಸಮನೆ ಸೇರಿದಂತೆ ಇತರೆ ಬಡಾವಣೆಗಳಲ್ಲಿ ರೋಡ್ ಶೋ ಮೂಲಕ ಮತಯಾಚನೆ ಮಾಡಿ ಮಾತನಾಡಿದ ಅವರು, ಇದು ಕೇವಲ ವ್ಯಕ್ತಿಗತ ಚುನಾವಣೆ ಅಲ್ಲ, ರಾಷ್ಟ್ರವನ್ನ ಉದ್ದೇಶಿಸಿ ನಡೆಯುತ್ತಿರುವ ಚುನಾವಣೆಯಾಗಿದೆ. ಇದರಲ್ಲಿ ದೇಶದ ಭವಿಷ್ಯ ಅಡಗಿದೆ. ವಿಶ್ವದಲ್ಲಿಯೇ ಭಾರತ ಎತ್ತರದ ಸ್ಥಾನಕ್ಕೆ ಹೋಗಲಿದೆ. ಈ ಹಿನ್ನೆಲೆಯಲ್ಲಿ ಮೋದಿ ನಾಯಕತ್ವ ಅಗತ್ಯವಾಗಿದೆ. ಆದ್ದರಿಂದ ಮೇ 7ರಂದು ಪ್ರತಿಯೊಬ್ಬರು ಕಮಲದ ಗುರುತಿಗೆ ಮತವನ್ನ ನೀಡುವ ಮೂಲಕ ನನ್ನನ್ನ ಭಾರಿ ಮತಗಳ ಅಂತರದಿಂದ ನನ್ನನ್ನ ಆಯ್ಕೆ ಮಾಡಬೇಕೆಂದರು. ಬಾಪೂಜಿ ನಗರದ ಮತದಾರ ಬಾಂಧವರಿಗೆ, ಬಾಪೂಜಿ ನಗರದ ಮತದಾರರು, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತೀಯ ತಾಯಂದಿರಿಗೆ, 132ನೇ ಬೂತಿನ ಎಲ್ಲ ತಾಯಂದಿರಿಗೆ, ಮತದಾರ ಬಂಧುಗಳಿಗೆ, ಹೋಟೆಲಿನ ಮಾಲೀಕರಿಗೆ, ಒಳ್ಳೆದಾಗಲಿ. ಮತದಾರರು ತಮಗೆಲ್ಲರೂ ಕೂಡ ತಿಳಿಸಿದ್ದಾರೆ. ವಿಶೇಷವಾಗಿ ನಮ್ಮ ಚಂಡೆ, ನಮ್ಮ ದೈವಿಕ ಸಮಾಜದ ಹಾಗೆ ಕೆಲಸ ಮದುವೆ ಮಾಡುವಾಗ ನಮ್ಮ ಯೋಗ ಇವತ್ತು ಪೂಜೆ ತಂದೆಯವರು ಬೇರೆ ಒಂದು ಕಾರ್ಯಕ್ರಮ ನಿಮಿತ್ತ ಶಿವಮೊಗ್ಗ ಬಂದಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಅವರು 3,000 ಗಂಟೆ ಓಡಿದ್ರೆ ಸರ್ವಿಸ್ ಸ್ಟೇಷನ್ ಇಲ್ಲಿ ಮಾಡಿಸ್ತಾ ಇದ್ದೀವಿ. ಇವತ್ತು ಕುಮಾರಸ್ವಾಮಿ ಅವರು, ಯಡಿಯೂರಪ್ಪ ಸಾಹೇಬರು ಮೊದಲನೇ ಬಾರಿ ಸರ್ಕಾರ ಮಾಡಿದಾಗ ನಮ್ಮ ಶಿವಮೊಗ್ಗಕ್ಕೆ ಮೆಡಿಕಲ್ ಕಾಲೇಜ್ ಬಂದಿದ್ದು ಆ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಇಚ್ಛೆ ಬರ್ತೇನೆ. ಇದು ಮೆಡಿಕಲ್ ಕಾಲೇಜ್ ಇರ್ಬೋದು, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಇರ್ಬೋದು, ವೆಟರ್ನರಿ ಕಾಲೇಜ್ ಇರ್ಬೋದು, ಆಯುರ್ವೇದಿಕ್ ಯೂನಿವರ್ಸಿಟಿ ಇರ್ಬೋದು, ಈ ರೀತಿ ಕೇಂದ್ರೀಯ ವಿದ್ಯಾಲಯ, ರಾಷ್ಟ್ರೀಯ ರಕ್ಷಣಾ ಯೂನಿವರ್ಸಿಟಿ ವಿನಂತಿಯನ್ನು ಮಾಡಿಕೊಂಡಾಗ ನಮ್ಮ ಮನೆಗೆ ಉಪಹಾರಕ್ಕೆ ಬರಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡಾಗ ಅಭಿಮಾನದಿಂದ ಈ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲೂ ಕೂಡ ಪ್ರಮುಖರು ಯಾರು ಕೂಡ ಒಂದು ಮತವನ್ನ ಕೊಡೋದಲ್ಲ, ಒಬ್ಬೊಬ್ಬರು 100,000 ಮತಗಳ ಮೇಲೆ ಪರಿಣಾಮ ಬೀರುವಂತ ಶ್ರದ್ಧೆಯ ತಾಯಿದ್ರು, ತಮ್ಮದಿರು, ಹಿರಿಯರು ತಾವೆಲ್ಲೂ ಕೂಡ ಬಂದು